ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಈ ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ನ ಯಾವ ಥರ ಮಾಡಿಕೊಂಡೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಾಡಿದಂತಹ ಪೂಜೆ ಮತ್ತು ನಾನು ಯಾರ ಮನೆಗೆ ಹೋಗ್ತೀನಿ ಅನ್ನೋ ವಿಡಿಯೋ ಬರುತ್ತೆ ನೋಡಿ. ನಮ್ಮ ಮನೆಯಲ್ಲಿ ಪೂಜೆ ಆಲ್ಮೋಸ್ಟ್ ಮುಗ್ದಿದೆ. ಬೆಳಿಗ್ಗೆ 8 o'clock ಅಷ್ಟರೊಳಗಡೆ ನಾನು ಪೂಜೆನ ಮುಗಿಸಿದ್ದೀನಿ ಫ್ರೆಂಡ್ಸ್. ಪೂಜೆ ಮಾಡೋದನ್ನೆಲ್ಲ ನಾನು ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ನಮಗಿರೋ ಅಂಥ ಬ್ಯುಸಿ ಸ್ಟ್ರೆಸ್ನಲ್ಲಿ ಪೂಜೆ ಮುಗಿಸಿದ್ರೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕಾಗಲ್ಲ. ಆದ್ದರಿಂದ ಯಾವುದೇ ರೀತಿಯಾದ ಪೂಜೆ ಮಾಡಬೇಕಾದ್ರೆ ಎಲ್ಲ ವೀಡಿಯೋಸ್ನ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಆದ್ದರಿಂದ ನೆಮ್ಮದಿಯಾಗಿ ಪೂಜೆನ ಮುಗಿಸೋಣ ಮುಂಚೆ ಅಂತ ಹೇಳಿ ಪೂಜೆನೆಲ್ಲ ಮುಗಿದ ನಂತರ ಈ ವಿಡಿಯೋನ ನಾನು ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ನಾ ಮಹಾಲಕ್ಷ್ಮಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ನನಗಂತೂ ತೃಪ್ತಿನೇ ಆಗಲ್ಲ ಫ್ರೆಂಡ್ಸ್. ಇನ್ನಷ್ಟು ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ನಮಗೆ. ಎಷ್ಟೇ ಸ್ಟ್ರೆಸ್ ಆಗಿದ್ರು, ಎಷ್ಟೇ ಬ್ಯಾಕ್ ಪೇನ್ ಇದ್ರೂ, ಕೆಲಸ ಒಂದು ವಾರದಿಂದ ಎಷ್ಟೇ ಕೆಲಸ ಮಾಡಿ ತುಂಬಾ ಟಯರ್ಡ್ ಆಗಿದ್ರೂ ಕೂಡ ನನಗೆ ಲಕ್ಷ್ಮಿಗೆ ಅಲಂಕಾರ ಮಾಡೋದು ಅಂದರೆ ಏನೋ ಒಂಥರ ಖುಷಿ. ಇನ್ನೇನಾದರೂ ಮಾಡ್ಬೋದಾ ಹೊಸ್ದಾಗಿ ಅನ್ನೋ ಅಂಥ ಉತ್ಸಾಹ ನನಗಂತೂ ನೋಡಿ. ನಮ್ಮ ಮನೆ ಮುದ್ದು ಲಕ್ಷ್ಮಿ, ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ನ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬನ ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಪ್ರತಿ ವರ್ಷ 10:30 ಒಳಗಡೆ ಪೂಜೆನ ಮಾಡ್ತಾಯಿದ್ದೆ. ಯಾಕೆ ಅಂದರೆ ಪ್ರತಿ ಶುಕ್ರವಾರ 10:30ಇಂದ ರಾಹುಕಾಲ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾನು 10 ಅಷ್ಟರೊಳಗಡೆ ಪೂಜೆನ ಮುಗಿಸ್ತಾ ಇದ್ದೆ. ಈ ವರ್ಷ ಬೇಗನೆ ಬಂದಿದ್ದರಿಂದ ನಾನು 8:15 ಅಷ್ಟರೊಳಗಡೆ ಪೂಜೆನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಪೂಜೆ ಮುಗಿದ ನಂತರ ನಾನಿಲ್ಲಿ ನೋಡಿ ನಿಮ್ಮ ಜೊತೆ ಒಂದು ಹುಣಸೆ ಹಣ್ಣಿನ ಪುಳಿಯೋಗರೆ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಒಂದು ಇಡಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಫ್ರೈ ಆದ ನಂತರ ಒಂದು 2 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು, ಅದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಈ ಪುಳಿಯೋಗರೆ ಅಂತೂ. ನಂತರ ಒಂದು 3/4 ಬೌಲಷ್ಟು ನಾನು ಹುಣಸೆ ಹಣ್ಣಿನ ರಸನ ನೀಟಾಗಿ ಅದನ್ನೆಲ್ಲ ಸೋದಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಅಲ್ಲಿಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಿ. ಹುಣಸೆ ಹಣ್ಣಿನ ನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಆವಿಯಾಗಿ ಈ ಥರ ನೋಡಿ ನೀಟಾಗಿ ಬೇಯಬೇಕು. ಅದು ಎಣ್ಣೆ ಎಲ್ಲ ಕಂಪ್ಲೀಟಾಗಿ ನಾವು ಹಾಕಿದಂಥ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಬೇಕು. ಇದಾದ ನಂತರ ಒಂದು 2 ಪೀಸಷ್ಟು ನಾನು ಬೆಲ್ಲನ ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣಿನ ರಸನ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಬೆಲ್ಲ ಹಾಕಿದ ನಂತರ ಈ ಹುಣಸೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮಾತ್ರ ಹಾಕೋತೀನಿ. ಯಾಕಂದರೆ ನಾನು ಇದಕ್ಕೆ ಪುಳಿಯೋಗರೆ ಪೌಡರ್ನು ಕೂಡ ಆ್ಯಡ್ ಮಾಡ್ತೀನಿ. ಅದರಿಂದ ನೋಡಿ ಇವಾಗ ನಾನು ಹಾಕಿದಂಥ ಆಯಿಲೆಲ್ಲ ನೀಟಾಗಿ ಮೇಲ್ಗಡೆ ತೇಲ್ತಾ ಇದೆ. ಅದರಲ್ಲಿರೋಂಥ ನೀರಿನ ಅಂಶ ಕಂಪ್ಲೀಟಾಗಿ ಆವಿಯಾಗಿದೆ. ಈ ಟೈಮ್ನಲ್ಲಿ ನಾನಿಲ್ಲಿ ನೋಡಿ MTR ಅವ್ರದ್ದು ಪುಳಿಯೋಗರೆ ಪ್ಯಾಕ್ನ ತೊಗೊಂಡಿದ್ದೀನಿ, ಒಂದು ದೊಡ್ಡದು. ಅದರಲ್ಲಿ ಅರ್ಧ ಪ್ಯಾಕ್ನ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಹುಣಸೆ ಗೊಜ್ಜು ಮತ್ತು ಅಥವಾ ಪುಳಿಯೋಗರೆ ಅಂತನಾದರೂ ಹೇಳ್ಬೋದು, ರೆಡಿ ಆಗೋಗುತ್ತೆ. ನೀವು ಇದನ್ನು ಫ್ರಿಜ್ನಲ್ಲಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಬೇಕಾದಾಗ ರೈಸ್ ಮಾಡಿಕೊಂಡು ನೀವು ಅದನ್ನು ಕಲಿಸ್ಕೋಬೋದು ನೋಡಿ. ಇವಾಗ ನಾನು ಹಬ್ಬದ ಬೆಳಿಗ್ಗೆ ಪುಳಿಯೋಗರೆ ಅಂದರೆ ರೈಸ್ನ ಮಾಡಿದ್ದೆ. ಇವಾಗ ಪುಳಿಯೋಗರೆ ಗೊಜ್ಜುನ ನಾನು ಅದಕ್ಕೆ ರೈಸ್ನ ಆರೋದಕ್ಕೆ ಇಟ್ಟಿದ್ದೆ. ಈ ಹುಳಿನ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿ ರೆಡಿಯಾಗಿ ಹೋಗುತ್ತೆ ಹುಣಸೆ ಗೊಜ್ಜು ನೋಡಿ. ನಂತರ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈ ಥರ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಅದ್ರ ಫ್ಲೇವರು ಹಾಗೇ ಇರುತ್ತೆ. ಕೊತ್ತಂಬರಿ ಸೊಪ್ಪು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಒಳ್ಳೆ ಪುಳಿಯೋಗರೆ ರೆಡಿಯಾಗೋಗುತ್ತೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನೋಡಿ ನಮ್ಮ ಬ್ರೇಕ್ಫಾಸ್ಟಲ್ಲಿ ಪುಳಿಯೋಗರೆ ಮತ್ತು ಜಾಮೂನು ಮತ್ತು ನಾನು ಮಸಾಲ ವಡೆನ ಮಾಡ್ಕೊಂಡಿದ್ದೆ ಕಡಲೆಬೇಳೆದು. ಅದ್ರ ಜೊತೆ ರವೆ ಉಂಡೆನೂ ಕೂಡ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟಿಗೆ ಮಾರ್ನಿಂಗು ವರಮಹಾಲಕ್ಷ್ಮಿ ಹಬ್ಬದ ದಿನ ನೋಡಿ. ನೀವೆಲ್ಲ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನನಗೆ ತಿಳಿಸಿ ನೋಡಿ. ಜಾಮೂನು ಮತ್ತು ವಡೆ, ಪುಳಿಯೋಗರೆ ಎಲ್ಲ ರೆಡಿ ಆಗೋಯಿತು.
ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಇದನ್ನೆಲ್ಲ ಮಾಡಿ ಮುಗಿಸಿ ಫ್ರೆಂಡ್ಸ್, ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾಯಿದ್ದೆ. ಅಷ್ಟರೊಳಗಡೆ ನಾನೊಬ್ಬರು ಫ್ರೆಂಡು ಕಾಲ್ ಮಾಡಿದ್ರು ಬಂದಿದ್ದೀನಿ ಅಂತ. ನೋಡಿ ಅವರು ಬಂದರು, ಆಯ್ ಮಾಡ್ತಾ ಇದ್ದಾರೆ. ಅವರು ಬಂದ ನಂತರ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವರು ಹೋದ ನಂತರ ಮತ್ತೆ ನಾನು ಸಂಜೆ ರೆಡಿಯಾಗಿದ್ದೀನಿ ಹೊರಗಡೆ ಕುಂಕುಮಕ್ಕೆ ಕರೆಯೋದಕ್ಕೆ ಮತ್ತು ನನ್ನನ್ನು ಕರೆದಿರೋರ ಮನೆಗೆ ಹೋಗೋದಕ್ಕೆ ಅಂತ. ನೋಡಿ ಈ ಥರ ರೆಡಿಯಾಗಿದ್ದೀನಿ ನಾನು. ಬ್ಲ್ಯಾಕ್ ಮತ್ತು ಸಿಲ್ವರ್ ಕಾಂಬಿನೇಷನಲ್ಲಿ ಇದೆ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಲೈಟಾಗಿ ಬಾರ್ಡರ್ನಲ್ಲಿ ಡಾರ್ಕ್ ಪಿಂಕ್ ಬಾರ್ಡರ್ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ, ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಮರಿದೆ ಕಾಮೆಂಟ್ನ ಮಾಡಿ. ಸ್ಯಾರಿನ ನಾನೇ ಉಟ್ಕೊಂಡಿರೋ ಅಂಥದ್ದು. ನೋಡಿ ಸ್ಯಾರಿ ಉಟ್ಕೊಂಡ ನಂತರ ಇವಾಗ ನಾನು ಒಬ್ಬೊಬ್ಬರು ಮನೆಗೇ ಹೋಗ್ತಾ ಇದ್ದೀನಿ. ಇದು ನಮ್ಮ ಮನೆ ಹತ್ರನೇ ಇರೋ ಅಂಥವ್ರದ್ದು ಮನೆ. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ಥರ ಮಾಡಿರ್ತಾರೆ ಫ್ರೆಂಡ್ಸ್. ಲಕ್ಷ್ಮಿನ ನೋಡೋದಕ್ಕೆ ಒಂದು ಚಂದ. ಪ್ರತಿಯೊಬ್ಬರು ಮನೆಯಲ್ಲೂ ಅವ್ರವ್ರದ್ದೇ ಆದ ರೀತಿಯಲ್ಲಿ ಮಾಡಿರ್ತಾರೆ. ನಂತರ ಅಲ್ಲಿ ನಾನು ಮುಗಿಸಿ ಇವಾಗ ನಾನು ಬಂದಿರೋ ಅಂಥದ್ದು ನನ್ನ ಫ್ರೆಂಡು ಲಿಖಿತಾ ಅವರ ಮನೆಗೆ. ಬೆಳಿಗ್ಗೆ ಬಂದಿದ್ರಲ್ಲ ನಮ್ಮ ಮನೆಗೆ, ಅವ್ರ ಮನೆಗೆ ನಾನು ಬಂದಿದ್ದೀನಿ. ನೋಡಿ ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ. ಇವ್ರು ಯಾವಾಗಲೂ ಹೇಳ್ತಿರ್ತಾರೆ, ತೋರಿಸಿ ನಾನು ನಿಮ್ಮ ಫ್ರೆಂಡ್ ಅಂತ ಹೇಳಿ ಲಾಗಲ್ಲೆಲ್ಲ ಹೇಳೋದೇ ಇಲ್ವಲ್ಲ ಅಂತ ಹೇಳ್ತಿರ್ತಾರೆ. ಇವತ್ತು ಹೇಳ್ತಾ ಇದ್ದೀನಿ. ನೋಡಿ ಇವರೇ ನನ್ನ ಫ್ರೆಂಡು ಲಿಖಿತಾ ಅಂತ. ಇದು ಅವರ ಮನೆ. ಅವ್ರ ಮನೆ ಲಕ್ಷ್ಮಿ ನೋಡಿ, ಪುಟ್ಟ ಲಕ್ಷ್ಮಿ ತುಂಬ ಕ್ಯೂಟಾಗಿ ಚೆನ್ನಾಗಿ ರೆಡಿ ಮಾಡಿದ್ರು. ಲಕ್ಷ್ಮಿ ಅಂತೂ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಚಿಕ್ಕದಾಗಿ ಚೊಕ್ಕದಾಗಿ ಇತ್ತು. ಅವ್ರ ಮನೆಯಲ್ಲಿ ಕೂರಿಸಿದಂಥ ಲಕ್ಷ್ಮಿ ಇದು. ಹಾಗೆಯೇ ಅಲ್ಲಿ ವಿಡಿಯೋ ಮಾಡಿಕೊಂಡು ಅಲ್ಲೇ ದೇವ್ರ ಮನೆ ಹತ್ರ ನಾನು ನನ್ನ ಫ್ರೆಂಡ್ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡ್ವಿ. ವಿಡಿಯೋ ಮಾಡಿಕೊಂಡ ನಂತರ ಮತ್ತೆ ನಾನು ಅಲ್ಲಿಂದ ಹೊರಟ್ರು ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೋದೆ. ಇದು ಅವ್ರ ಮನೆಯಲ್ಲಿ ಕೂರಿಸಿದಂಥ ಮಹಾಲಕ್ಷ್ಮಿ. ನೋಡಿ ಅಲ್ಲಿ ಮುಗಿಸ್ಕೊಂಡು ನಂತರ ಫ್ರೆಂಡ್ಸ್, ನಾನು ಪ್ರತಿಯೊಂದು ಮನೆಯಲ್ಲೂ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ನನಗೆ ಕಂಫರ್ಟಬಲ್ ಎಲ್ಲಿ ಅನಿಸುತ್ತೆ ಓಕೆ ಇಲ್ಲಿ ವೀಡಿಯೋ ಮಾಡ್ಕೋಬೋದು. ನನ್ನ ಫ್ರೆಂಡ್ ಅಂದರೆ ತುಂಬ ಕ್ಲೋಸ್ ಹತ್ರ ಇರೋರ ಮನೆಯಲ್ಲಿ ಮಾತ್ರ ನಾನು ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಹೋಗಿದ್ದೀನಿ. ಮತ್ತು ನಮ್ಮ ಮನೆಗೆ ಬಂದವರಲ್ಲೂ ನಾನು ವೀಡಿಯೋನ ಮಾಡ್ಕೊಳ್ಳೋಷ್ಟು ಟೈಮೂ ಇರಲಿಲ್ಲ ಮತ್ತು ಪೇಷನ್ಸು ಇರಲಿಲ್ಲ. ಯಾಕಂದರೆ ವೀಡಿಯೋ ಮಾಡೋದಕ್ಕೆ ನನ್ನ ಮಗ ಎಲ್ಲೋ ಹೋಗಿರ್ತಿದ್ದ ಅಥವಾ ಅವನೇನೋ ಮಾಡ್ತಾ ಇರ್ತಿದ್ದ. ಆ ಟೈಮಲ್ಲಿ ಸ್ವಲ್ಪ ಜನ ಬೆಳಿಗ್ಗೆ ಟೈಮ್ ಬಂದರು, ಮಧ್ಯಾಹ್ನದ ಟೈಮ್ ಬಂದರು, ಮತ್ತು ಸಂಜೆ ಟೈಮು ನಾನು ಅಲ್ಲಿ ಬೇರೆ ಕಡೆ ಹೋದಾಗ ಅರ್ಜೆಂಟಾಗಿ ಬಂದರು. ಆ ಟೈಮಲ್ಲೆಲ್ಲ ನಾನು ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ನಾನು ಮೊಬೈಲ್ನ ತೊಗೊಂಡೋಗಿ ಎಲ್ಲಿ ನನಗೆ ಫ್ರೀ ಅನಿಸುತ್ತೆ ಮತ್ತು ಕಂಫರ್ಟಬಲ್ ಅನಿಸುತ್ತೆ ಆ ಮನೆಗಳಲ್ಲಿ ಮಾತ್ರ ಅವರು ಕೂರಿಸಿದಂಥ ಲಕ್ಷ್ಮಿನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಂತರ ಇದು ಭಾನು ಅಕ್ಕ ಅನ್ನೋರ ಮನೆ, ಅಲ್ಲಿಗೆ ಬಂದಿದ್ದೀನಿ. ನೋಡಿ ಪ್ಲ್ಯಾಂಟ್ಸ್ಗಳೆಲ್ಲ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್. ಇವ್ರ ಮನೆಯಲ್ಲಂತೂ ಅದೆಷ್ಟು ವೆರೈಟೀಸ್ ಪ್ಲ್ಯಾಂಟ್ಸ್ಗಳನ್ನ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ತುಂಬ ತರಹದ ಪ್ಲ್ಯಾಂಟ್ಸ್ನ ಇಟ್ಟಿದ್ದಾರೆ. ಇವರಂತೂ ಪ್ಲ್ಯಾಂಟ್ಸ್ ಲವರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಗಾರ್ಡನಿಂಗ್ ಎಲ್ಲ ಮಾಡ್ತಾರೆ ಇವರು. ನೋಡಿ ಅವ್ರ ಮನೆ ಪೂಜಾ ರೂಮು ಅದು. ಇವರಂತೂ ಫ್ರೆಂಡ್ಸ್ ಪ್ರತಿ ವರ್ಷವೂ ಒಂದೊಂದು ಥರ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಲಕ್ಷ್ಮಿನ ಕೂರಿಸ್ತಾರೆ. ಇದು ಇವರು ಎಂಟ್ರೆನ್ಸ್ ಬಾಗಿಲಿನಲ್ಲಿ ಈ ಥರ ಫ್ಲವರ್ ಡೆಕೋರೇಷನ್ಸ್ನ ಮಾಡಿಸಿದ್ರು. ನೋಡಿ ಇದು ಲಕ್ಷ್ಮಿಗೆ ಹಿಂದೆ ಬ್ಯಾಕ್ಗ್ರೌಂಡ್ ಇದರಲ್ಲಿ ಇವರು ಮಾಡಿಸಿದಂಥದ್ದು ಡೆಕೋರೇಷನ್ನು ತುಂಬಾ ಚೆನ್ನಾಗಿ ಬಂದಿತ್ತು. ಮಹಾಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಇವರು ಹೋದ ವರ್ಷ ಬೇರೆ ಥರ ಮಾಡಿದರು, ಈ ವರ್ಷ ಡಿಫ್ರೆಂಟಾಗಿ ಮಾಡಿದ್ದಾರೆ. ತುಂಬಾ ಫ್ಲವರ್ ಡೆಕೋರೇಷನ್ಸ್ ಆಗಿರ್ಬೋದು ಮತ್ತು ಲಕ್ಷ್ಮಿ ಅಲಂಕಾರ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವರಂತೂ ಒಂಥರ ಆಲ್ರೌಂಡರ್ ಅಂತಾರೆ ಹೇಳ್ಬೋದು. ಇವರು ಪೇಂಟಿಂಗ್ ಆಗಿರ್ಬೋದು, ಕ್ರಾಫ್ಟು, ಈ ಕೋಕೋನಟ್ಸ್ ಎಲ್ಲ ಅದೆಲ್ಲ ಡಿಸೈನ್ಸ್ ಮಾಡಿರೋದು ಅವರೇ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಎಲ್ಲ ಥರನೂ ಅವರು ಕ್ರಿಯೇಟಿವ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಅಲಂಕಾರನೆಲ್ಲ ಅವರೇ ಮಾಡಿರೋ ಅಂಥದ್ದು. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಮಹಾಲಕ್ಷ್ಮಿ. ನೋಡಿ ನಾನು ಈ ಮನೆಯದು ವಿಡಿಯೋಸ್ ಹಾಕಿದ್ನಲ್ಲ ಅವರೇ ಇವರು ಭಾನು ಅಕ್ಕ ಅಂತ. ಇವರೊಬ್ಬರದೇ ನನಗೆ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಿದ್ದು. ಇವರು ತುಂಬ ಲೇಟಾಗಿ 10 o'clock ಅಷ್ಟರೊಳಗಡೆ ಬಂದಿದ್ದರಿಂದ ಮನೆಯಲ್ಲಿ ನಾನು ಫ್ರೀ ಇದ್ದೆ. ಆ ಟೈಮಲ್ಲಿ ನನ್ನ ಮಗ ಇದ್ದ, ಅದರಿಂದ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಇನ್ಯಾರ್ದೂ ನನಗೆ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ನಮ್ಮ ಮನೆಗೆ ಬಂದವ್ರನ್ನ. ಯಾಕೆ ಅಂದರೆ ಅರಿಶಿನ ಕುಂಕುಮ ಕೊಡೋದ್ರಲ್ಲಿ ಮತ್ತು ಅದು ಇದು ತೊಗೊಳೋದ್ರಲ್ಲೇ ಅದರಲ್ಲೇ ನನಗೆ ವೀಡಿಯೋ ಫೋಟೋಸ್ ಮಾಡ್ಕೋಬೇಕು ಅನ್ನೋದೇ ಮರ್ತೋಯ್ತು. ಬಟ್ ಪ್ರತಿಯೊಬ್ಬರು ಮನೆಗೂ ಹೋದಾಗ
ಅಲ್ಲಿ ನನಗೆ ಹೇಳಿದ್ನಲ್ಲ ಕಂಫರ್ಟಬಲ್ ಯಾರ ಮನೆಯಲ್ಲಿದೆ ಅಲ್ಲೆಲ್ಲ ನಾನು ಲಕ್ಷ್ಮಿಗಳದ್ದು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಇದು ನಮ್ಮ ಮನೆಯ ಮುದ್ದು ಲಕ್ಷ್ಮಿ, ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ನನಗೆ. ನಾನು ಹಾಗೇ ಸ್ವಲ್ಪ ಫೋಟೋಸು ಪಿಕ್ ಎಲ್ಲ ತೊಗೊಂಡಿದ್ದೆ ಅಲ್ವಾ, ರೆಡಿ ಆದಮೇಲೆ ಫೋಟೋಸ್ ಎಲ್ಲ ತಗೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ. ಮಹಾಲಕ್ಷ್ಮಿಗೆ ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ಮೇಲೆ ನಾವು ಹೆಣ್ಮಕ್ಳು ಕೂಡ ಚೆನ್ನಾಗಿ ರೆಡಿ ಆಗಬೇಕಲ್ವ, ಆವಾಗಲೇ ಲಕ್ಷ್ಮಿಗೆ ಇಷ್ಟ ಆಗೋದು. ಯಾಕಂದರೆ ಅವರ ಸ್ವರೂಪನೇ ನಾವಲ್ವ, ಲಕ್ಷ್ಮೀ ತಾಯಿ ಒಬ್ಬರು ಹೆಣ್ಣಾಗಿರೋದ್ರಿಂದ ನಾವು ಕೂಡ ಹೆಣ್ಮಕ್ಳಾಗಿರೋದ್ರಿಂದ ಅವ್ರ ಥರನೇ ನಾವು ಅವ್ರಿಗೆಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವೋ ನಾವು ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಲಕ್ಷ್ಮಿಗೆ ಇಷ್ಟ ಆಗುತ್ತೆ. ಹಾಗೆ ರೆಡಿ ಆದಮೇಲೆ ಒಂದು 4-5 ಫೋಟೋಸ್ ತಗೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ನಾನು ಯಾರ್ಯಾರ ಮನೆಗೆ ಹೋಗಿದ್ದೆ ಪ್ರತಿಯೊಬ್ರದ್ದು ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗ್ದಿಲ್ಲ. ಬಟ್ ನನಗೆ ಕಂಫರ್ಟಬಲ್ ಎಲ್ಲಿ ಅನಿಸುತ್ತೆ ಅಲ್ಲೆಲ್ಲ ನಾನು ಪ್ರತಿಯೊಬ್ಬರು ಮನೆಯಲ್ಲೂ ಫೋಟೋಸ್ ತೊಗೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ತಾ ಹೋಗಿ ಫ್ರೆಂಡ್ಸ್. ಇವರೆಲ್ಲ ನನ್ನ ಫ್ರೆಂಡ್ಸು, ನಾನು ಆ್ಯಡ್ ಮಾಡಿರೋ ಅಂಥ ಫೋಟೋಸಲ್ಲಿರೋರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ಗಳು ಅಂತಲೇ ಹೇಳ್ಬೋದು. ಆದಷ್ಟು ನಾನು ಅಕ್ಕಪಕ್ಕದ ಮನೆಯವ್ರದ್ದೆಲ್ಲ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಏನೂ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ಎಲ್ಲರೂ ಒಂದೊಂದು ಟೈಮಲ್ಲಿ ಬರೋರು, ಬೆಳಿಗ್ಗೆ ಬರೋರು ಬೆಳಿಗ್ಗೆ, ಮಧ್ಯಾಹ್ನ ಬರೋರು ಮಧ್ಯಾಹ್ನ, ಆ ಥರ ಬರೋರು. ಆ ಟೈಮಲ್ಲೆಲ್ಲ ನಾನು ವೀಡಿಯೋಸ್ ಫೋಟೋಸು ತೊಗೊಂಡು ಕೂತ್ಕೊಳ್ಳೋಷ್ಟು ಟೈಮು ಇರಲಿಲ್ಲ. ಇದಾದರೆ ಸಂಜೆ ಮೇಲೆ ನಮಗೆ ತುಂಬ ಕ್ಲೋಸ್ ಇರೋರಾಗಿರೋದ್ರಿಂದ ಅಲ್ಲೇ ಹೋಗಿರ್ತೀವಲ್ವ, ಅವ್ರವ್ರ ಮನೆಗಳಲ್ಲೇ ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೊಂಡ್ವಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೀವೆಲ್ಲ ಯಾವ್ಯಾವ ಥರ ಅಲಂಕಾರನ ಮಾಡಿದ್ರಿ ನಿಮ್ಮ ಮನೆಯಲ್ಲಿ, ಮತ್ತು ಯಾವ್ಯಾವ ಥರ ಅಡುಗೆಗಳನ್ನ ಮಾಡಿದ್ರಿ ಅದನ್ನೆಲ್ಲ ನನಗೆ ಮರಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್, ಸಪೋರ್ಟ್ ಮಾಡ್ತಾ ಇರಿ ಅಂತಲೇ ಕೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.